ಎಲ್ಲ ಪತ್ರಕರ್ತ ಎಲೆಕ್ಟೆಡ್ ಮೀಡಿಯಾ ಮತ್ತು ಯೂಟ್ಯೂಬಿನ ಸ್ನೇಹಿತರಿಗೆ ಸ್ವಾಗತಿಸ್ತಾ, ನಮ್ಮೆಲ್ಲ ರಾಜ್ಯ ಮುಖಂಡರು ಕೂಡ ಇವತ್ತು ಒಂದೇ ವೇದಿಕೆಗೆ ಬಂದು ಒಳ ಮೀಸಲಾತಿ ಹೋರಾಟ ಸಮಿತಿಯ ಹೆಸರಲ್ಲಿ ನಾವೆಲ್ಲ ಸಂಘಟಕರು ಒಂದೇ ವೇದಿಕೆಯಲ್ಲಿ ಬಂದಿದ್ದೀವಿ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಸಂಘಟನೆ ಪ್ರತಿಯೊಂದು ಹೆಸರುಗಳನ್ನು ಹೇಳೋಕ್ಕೆ ಸಮಯ ತಗೊಂತದೆ. ಬಟ್ ನಾವು ಅದನ್ನು ಈಗಾಗಲೇ ಬರೆದು ಕೊಟ್ಟಿದ್ದೀವಿ. ಪತ್ರಕರ್ತ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಾಗೆ ಈಗಾಗಲೇ ಮೀಸಲಾತಿ ಒಳಗಡೆ ಒಳ ಮೀಸಲಾತಿ ಕೊಡಬೇಕಂತ ಹೇಳಿ ಸುಮಾರು 30-35 ವರ್ಷದಿಂದ ಕೂಡ ಕರ್ನಾಟಕದಲ್ಲಿ ಹೋರಾಟ ನಡೆದಿದೆ. ಅದಕ್ಕಿಂತ ಹಿಂದೆಯೇ ಅಖಂಡ ಆಂಧ್ರ ಇದ್ದಂಥ ಸಮಯದಲ್ಲಿ ಅದೀಗ ತೆಲಂಗಾಣ ಮತ್ತು ಆಂಧ್ರ ಆಗಿದೆ. ಅಲ್ಲಿ ಸಾಕಷ್ಟು ಹೋರಾಟಗಳು ನಡೆದಿದೆ. ಅದಕ್ಕಿಂತ ಮುಂದೆ ಪಂಜಾಬ್, ಹರಿಯಾಣ ಕೂಡ ಹೋರಾಟ ನಡೆದಿದೆ, ತಮಿಳುನಾಡಲ್ಲಿ ನಡೆದಿದೆ. ಹರಿಯಾಣ ಮತ್ತು ಪಂಜಾಬಲ್ಲಿ ಸೆಟ್ಲಾಗಿದೆ. ತಮಿಳುನಾಡಲ್ಲಿ ಕೂಡ 96ಅಲ್ಲಿ ಮೀಸಲಾತಿನ 3% ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಫಸ್ಟು ಜನತಾದಳದವರು ಮ್ಯಾನಿಫೆಸ್ಟೋಲ್ಲಿ ಹಾಕಿದರು. ಕುಮಾರಸ್ವಾಮಿ 2 ಸಾರಿ CM ಆದರೂ ಕೂಡ ಅದನ್ನು ಚಕಾರ ಎತ್ತಲಿಲ್ಲ. ಮತ್ತು BJPನವರು ಮ್ಯಾನಿಫೆಸ್ಟೋಲ್ಲಿ ಹಾಕಿದರು. ಅವರು 4 ಸಾರಿ ಚೀಫ್ ಮಿನಿಸ್ಟರ್ ಆದರೂ ಕೂಡ ಅವರು ಅದರ ಚಕಾರ ಎತ್ತಲಿಲ್ಲ, ಯಡಿಯೂರಪ್ಪನವರು. ಮತ್ತು 2013ರಲ್ಲಿ ಕಾಂಗ್ರೆಸ್ ಅವರು ಮ್ಯಾನಿಫೆಸ್ಟೋಲ್ಲಿ ಹಾಕಿದರು. ಸರ್ಕಾರ 5 ವರ್ಷ ಇದ್ದರೂ ಕೂಡ ಅವರು ಅದರ ವಿಚಾರದಲ್ಲಿ ಮಾತಾಡಲಿಲ್ಲ. ಮತ್ತು ಹೋರಾಟ ನಡೀತಾ ಇದ್ದಂಗೆ ಸುಮಾರು 50-60 ಜನ ಮೇಲೆ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಸತ್ತಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಹುಬ್ಳಿ ಧಾರವಾಡದ ಕಾರ್ಯಕ್ರಮಕ್ಕೆ ಬರೋವಾಗ ಆಕ್ಸಿಡೆಂಟಾಗಿ ಸುಮಾರು 7-8 ಜನ ಸತ್ತಿದ್ದಾರೆ. ಭಾಳಷ್ಟು ಜನ ಕಾಯಿಲೆದಿಂದ ಸತ್ತಿದ್ದಾರೆ. ಭಾಳಷ್ಟು ಹೋರಾಟಗಾರರು ತಮ್ಮ ಸ್ವಂತ ಬದುಕನ್ನು ಕೂಡ ಕಳ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಈ ವೇದಿಕೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಲೀಡ್ರು ಕೂಡ, ಅಥವಾ ಇವತ್ತು ಮಿಸ್ ಆಗಿರೋರು ಕೂಡ ಅಥವಾ ಮಂದಾಕೃಷ್ಣ ಮಾದಿನ ನಡ್ಕೊಂಡು ಪ್ರೊಫೆಸರ್ B. ಕೃಷ್ಣಪ್ಪನವರು ಕರ್ನಾಟಕದಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದು 96ಅಲ್ಲಿ ಅಂಥದ್ದು ಚಳುವಳಿ ನಡ್ಕೊಂಡು ಬಂದಿದೆ. ಆದರೆ 2013ರಲ್ಲಿ ಕಾಂಗ್ರೆಸ್ಸು ಪಕ್ಷ ಚಿತ್ರದುರ್ಗದಲ್ಲಿ ದೊಡ್ಡ ಸಮಾವೇಶ ಮಾಡಿ ನಾವು ಅಧಿಕಾರಕ್ಕೆ ಬಂದರೆ 24 ಗಂಟೆ ಕ್ಯಾಬಿನೆಟ್ ಕರೆದು ಪಾಸ್ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಹೇಳಿದರು. ಆದರೆ ಸರ್ಕಾರ ಬಂತು, 1.5 ವರ್ಷ ಕಳೆದರೂ ಕೂಡ 4 ಆಫ್ ಮಾಡಿ ಅವ್ರು ಯಾರ್ರಿ ನೀವು ಹೊರಗಡೆ ಹೋಗ್ರಿ. 1.5 ವರ್ಷ ಕಳೆದರೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆ ವಿಚಾರವನ್ನೇ ಚರ್ಚೆಗೆ ತರಲಿಲ್ಲ. ಹಾಗಾಗಿ ನಮ್ಮ ಕೆಲವು ಲೀಡ್ರು ಕಾರ್ಯಕರ್ತರು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ರಿಂದ ಸುಪ್ರೀಂ ಕೋರ್ಟು 2024 ಆಗಸ್ಟ್ 1ನೇ ತಾರೀಕು 7 ಜನ ಇದ್ದಂಥ ಬೆಂಚು ಜಡ್ಜ್ಮೆಂಟನ್ನು ಕೊಟ್ಟಿದೆ. ಆ ರಾಜಕೀಯ ಅಧಿಕಾರ ಇದೆ, ನೀವು ಮಾಡ್ಬೋದು ಅಂತೇಳಿ. ಆದರೆ ಜಡ್ಜ್ಮೆಂಟ್ ಆದರೂ ಕೂಡ ಭಾಳಷ್ಟು ಕೂಡ ಸಮಯವನ್ನು ವ್ಯರ್ಥ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಮತ್ತು ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಚಳುವಳಿ ಸ್ಟಾರ್ಟ್ ಆದಮೇಲೆ ನಾಗಮೋಹನ್ ದಾಸ್ ಕಮಿಷನ್ನ ಒಂದು ಮಾಡಿದರು, ಸಿಂಗಲ್ ಕಮಿಷನ್ನು. ಅವರು ಭಾಳ ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟರು. ಏನರಲ್ಲಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ನಾವು ಸುಮಾರು 1 ವರ್ಷಗಳ ಕಾಲ SC/STಗೆ ಮೀಸಲಾತಿ ಜಾರಿ ಮಾಡಬೇಕಂತ ಪ್ರಸನ್ನಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲ ಸಮಾಜದವರು, SL ಬರೋ ಉಪಜಾತಿಗಳು, STL ಬರೋ ಉಪಜಾತಿಗಳೆಲ್ಲ 1 ವರ್ಷ ಹೋರಾಟ ಮಾಡಿದಾಗ ಆಗ 2% SCಗೆ 4% STಗೆ ಅಂತೇಳಿ ಅವರು ಮಾಡಿದರು. ಆ ಮಾಡಿ ಕಮಿಷನ್ ಕೂಡ ಒಂದು ಫೈನಲೈಸ್ ಮಾಡಾಯಿತು. ಆಗ 15% ಇದ್ದಂಥ SC ಮೀಸಲಾತಿ 17 ಆಯಿತು. 3% ಇದ್ದಂಥ STದು 7% ಆಯಿತು. ಆದರೆ BJPಯವರೇನು ಸರ್ಕಾರದವರು ತಪ್ಪು ಮಾಡಿದ್ರು ಅಂದರೆ ಅದನ್ನು ಕೇಂದ್ರಕ್ಕೆ ಕಳಿಸಿಬಿಟ್ಟು 9th ಶೆಡ್ಯೂಲ್ಗೆ ಹಾಕಬೇಕಾಗಿತ್ತು. ಆ ಕೆಲಸ ಅವರು ಮಾಡಲಿಲ್ಲ. ಅದಾದ ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದ ಮೇಲೆ
ನಾಗಮೋಹನ್ ದಾಸ್ ವರದಿಯನ್ನು ಕೂಡ ಅವರು ಅಥೆಂಟಿಕ್ಕಾಗಿ ಕೊಟ್ಟರು. ಅದಕ್ಕಿಂತ ಮುಂದೆ ಸದಾಶಿವ ಕೊಟ್ಟಿದ್ದರು. ಸದಾಶಿವ ಅದು ಸುಮಾರು 14-15 ಕೋಟಿ ಖರ್ಚು ಮಾಡಿ ಕೂಡ ಅವರ ವರದಿಯನ್ನು ಒಪ್ಕೊಳ್ಳಲಿಲ್ಲ, ಅಥೆಂಟಿಕ್ ಇಲ್ಲ ಅಂತ. ನಾಗಮೋಹನ್ ದಾಸು ಸುಮಾರು 16 ಕೋಟಿ ಕೊಟ್ಟು ಅವರು ಪಾಪ ರಾತ್ರಿ ಆಗಲಿ ಕೆಲಸ ಮಾಡಿ ಅವರು ಕೂಡ ವರದಿಯನ್ನು ಕರೆಕ್ಟ್ ರೀತಿಯಲ್ಲೇ ಕೊಟ್ಟರು. 5 ಭಾಗವಾಗಿ ಮಾದಿಗ 6, ವಲಿಯ 6, ಒಂದು ಇವರು ಅಲೆಮಾರಿಗಳು ಮತ್ತು 4 ಲಂಬಾಣಿ ಮತ್ತು ಬೋವಿ ಅಂತ. ಸಿದ್ದರಾಮಯ್ಯನ ಸರ್ಕಾರ ಸಾರಸೆಟ್ಟಾಗಿ ಅದನ್ನು ತಿರಸ್ಕರಿಸಿಬಿಡ್ತು. ರಾಜಕೀಯ ಕಾರಣಕ್ಕೋಸ್ಕರ ಅವ್ರದ್ದೇ ಆದ ಒಂದು ತೀರ್ಮಾನ ತಗೊಂಡು ಅದು 3 ವರ್ಗವಾಗಿ ಮಾಡಿತು. 3 ವರ್ಗವಾಗಿ ಮಾಡಿ ಒಂದು 6 ಒಲೆಯ ಮಾದಿಗರು, ಲಂಬಾಣಿ, ಬೋವಿ ಮತ್ತು ಅಲೆಮಾರಿ ಅಂತೇಳಿ 5 ಮಾಡ್ತು. ಅದು ಆ್ಯಕ್ಚುಲಿ ಬಂದು ವೈಜ್ಞಾನಿಕ ಇರಲಿಲ್ಲ. ಆದರೂ ಕೂಡ ನಮ್ಮೆಲ್ಲ ಲೀಡರ್ಗಳು ಕೂಡ ಅವರು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಸಾಮಾಜಿಕ ಸಂಘಟನೆಯಲ್ಲಿ ಕೆಲಸ ಮಾಡೋರು ಇರ್ಬೋದು, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಇರ್ಬೋದು, ನಾವೆಲ್ಲ ಕೂಡ ಏನೋ ಒಂದು ಆಗಿಬಿಡಲಿ ಅನ್ನೋ ಆಸೆ ಭಾವನೆಯಿಂದ ನಾವು ಏಟ್ ಮಾಡ್ತಾಯಿದ್ವಿ. ತೆಲಂಗಾಣದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆದ ತಕ್ಷಣ ಮಾಡಿಬಿಟ್ರು. ಆಂಧ್ರದಲ್ಲೂ ಕೂಡ ಕೂಡಲೇ ಮಾಡಿಬಿಟ್ರು. ಆದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ವರದಿ ಬಂದು ನಾಗಮೋಹನ್ ದಾಸ್ ಹೋದ, ಆದರೂ ಕೂಡ ಅವರು ಮಾಡಲಿಲ್ಲ. ಹಾಗಾಗಿ ಈಗ ಒಂದೇ ಒಂದಿನ ಹುಬ್ಳಿ ಮತ್ತು ಧಾರವಾಡದಲ್ಲಿ ನಿರುದ್ಯೋಗಿಗಳು ಉದ್ಯೋಗನ ಇರ್ತಕ್ಕಂಥ ಏನು ಉದ್ಯೋಗ ಇದೆ ಅದು 2,84,000 ಉದ್ಯೋಗನ ಭರ್ತಿ ಮಾಡಿದಂಥ ಒಂದಿನ ಅವರು ಕೂಗು ಹಾಕಿದರು. ಅದಕ್ಕೆ ನಾವು ಸ್ವಾಗತಿಸ್ತೀವಿ, ಅದಕ್ಕೆ ಎರಡೊಂದು ಮಾತಿಲ್ಲ. ಕೂಡಲೇ ನೆಕ್ಸ್ಟ್ ಡೇನೇ ಕ್ಯಾಬಿನೆಟ್ ಕರೆದು ಸಿದ್ದರಾಮಯ್ಯನ ಸರ್ಕಾರ ಏನು 56,000 ಹುದ್ದೆಗಳಿಗೆ ನೋಟಿಫಿಕೇಷನ್ ಮಾಡಿಬಿಡ್ತು. ಈ ನೋಟಿಫಿಕೇಷನ್ ಮಾಡೋಂಥ ಸಂದರ್ಭದಲ್ಲಿ ನಮ್ಮದೇನು ತಕರಾರಿಲ್ಲ. ನೋಟಿಫಿಕೇಷನ್ ಮಾಡೋವಾಗ ಒಳ ಮೀಸಲಾತಿಯನ್ನು ಅಳವಡಿಸಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇತ್ತು. ಆದರೆ ಕ್ಯಾಬಿನೆಟಲ್ಲಿ ಒಳ ಮೀಸಲಾತಿ ವಿಚಾರಗಳನ್ನು ಬಿಟ್ಟು ಏಕೈಕಿ ನೋಟಿಫಿಕೇಷನನ್ನು ಮಾಡಿದರು. ಅದಾದ ಮೇಲೆ ನಮ್ಮ ಏನು ಕಾಂಗ್ರೆಸ್ ಸರ್ಕಾರದಾಗಿರ್ತಕ್ಕಂಥ ಮಿನಿಸ್ಟ್ರುಗಳು, ಅದು KH ಮುನಿಯಪ್ಪರು ಇರ್ಬೋದು, ತಿಮ್ಮಾಪುರ ಇರ್ಬೋದು, MLAಗಳಿರ್ಬೋದು, ಅವರು ಸಾಕಷ್ಟು ಪ್ರಚಾರವನ್ನು ಹಾಕಿದರು. ಹೊರಗಡೆಯಿಂದ ಸಾಮಾಜಿಕ ಸಂಘಟನೆಗಳು ನಾವೆಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಾಕಷ್ಟು ಒತ್ತಾಯ ಕೂಡ ಹಾಕಿದ್ವಿ. ಆದರೂ ಕೂಡ ಸಿದ್ದರಾಮಯ್ಯ ಮತ್ತು ಅವರಲ್ಲಿರ್ತಕ್ಕಂಥ ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಅದನ್ನು ಮಾಡೋಕ್ಕೆ ಇಷ್ಟಪಡಲಿಲ್ಲ. ಈಗ 4-5 ದಿನಕ್ಕೆ ಹಿಂದೆ ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಒಂದು ಡೆಲಿಗೇಷನ್ ನಾವೆಲ್ಲ ಮಾತಾಡಿದಾಗ ಇನ್ಕ್ಲೂಡಿಂಗ್ MLAಗಳು ಮತ್ತು ಮಿನಿಸ್ಟ್ರು, ಸಿದ್ದರಾಮಯ್ಯ ಸ್ವಲ್ಪ ಏಕವಚನದಲ್ಲಿ ಮಾತಾಡಿ ನಾನು ಹೇಳೇ ಇಲ್ಲ, ಮಾಡಲೇ ಇಲ್ಲ, ನೀವೆಲ್ಲ ಒಪ್ಕೊಂಡಿದ್ದೀರಾ, ಅದರಿಂದ ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಇಡೀ ಸಮುದಾಯಕ್ಕೆ ಒಂದು ರೀತಿಯ ಅವಮಾನವನ್ನು ಮಾಡೋ ರೀತಿಯಲ್ಲಿ ಮಾತಾಡಿದರು. ನಾವು ಕೂಡ ಅದೇ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕಾಯ್ತು CMಗೆ. ಫೈನಲ್ ಆಗಿ ಈಗ ಮತ್ತೆ ನಾವೆಲ್ಲ ಕೂಡ ಹೋರಾಟಗಾರರಲ್ಲ, ಅವ್ರಂಗೆ ಗದರಿದ್ರು, ನಾವು ಗದರಕ್ಕೆ ಶುರು ಮಾಡಿದ ಮೇಲೆ ಆಯ್ತು ನೋಡೋಣ, ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ತಂದು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದರು. ನೆಕ್ಸ್ಟ್ ಕ್ಯಾಬಿನೆಟ್ ಆಯಿತು. ಆ ಕ್ಯಾಬಿನೆಟ್ ನೋಟ್ರಲ್ಲಿ ಈ ಸಬ್ಜೆಕ್ಟೇ ಇರಲಿಲ್ಲ. ಆದರೂ ಕೂಡ ನಾವು ಕ್ಯಾಬಿನೆಟ್ ಸೆಕ್ರೆಟರಿಗೆಲ್ಲ ಮಾತಾಡಿ ಚೆಕ್ ಮಾಡ್ಕೊಂಡ್ವಿ, ಚಂದ್ರಶೇಖರ್ಗೆ ಇಲ್ಲ ಅಂತ ಹೇಳಿದರು. ಆಮೇಲೆ ಯಾರೋ ಒಬ್ಬರು ಮುಖ್ಯವಾದವರು ಹೇಳಿದರು ಚೀಫ್ ಸೆಕ್ರೆಟರಿ ಆಫೀಸಿಂದ, CM ಆಫೀಸಿಂದ, ಸರಿ ಅಡಿಷನ್ನಾಗಿ ತಗೊಬೋದು, ಭಾಳಷ್ಟು ಟೈಮಲ್ಲಿ ಆಗ್ತದೆ ಅಂತ. ಕೊನೆಯಲ್ಲಿ ಅಡಿಷನ್ನಾಗಿ ತಗೊಂಡು ಚರ್ಚೆ ಮಾಡಿದ್ದಾರೆ, ಅದು ಪೂರ್ತಿ ಆಗಿಲ್ಲ, ಆದರೆ ಇವಾಗ ಅಷ್ಟಿಗೆ ಬಿಟ್ಟುಬಿಟ್ಟಿದ್ದಾರೆ. ಹಂಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಲಂಬಾಣಿ ಕೊಡಬಾರ್ದು, ಬೋವಿ ಕೊಡಬಾರ್ದು, ಒಲೆಯರು ಕೊಡಬಾರ್ದು ಅಂತಕ್ಕಂಥ ಮಾದಿಗರದ್ದೇನು ಡಿಮ್ಯಾಂಡ್ ಇಲ್ಲ. ಏನಿವತ್ತು ಒಲೆಯರು, ಮಾದಿಗರು, ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ 101 ಜಾತಿ ಇದೆ. 101 ಜಾತಿಗೂ ಕೂಡ ಸಮಪಾಲು ಸಮಬಾಳು ಸಿಗ್ಬೇಕನ್ನೋದು ಅಂಬೇಡ್ಕರ್ ಸಂವಿಧಾನದ ಆಶಯ. ಆ ಆಶಯ ಪ್ರಕಾರನೇ ಎಲ್ಲ ಕೂಡ ಆಯ್ಕೆ ಬಂದಿದೆ. ಅದರಿಂದ ಈಗ ನಮ್ಮ ಒಂದು ಏನು ಒತ್ತಾಯ ಏನಂತ ಹೇಳಿದರೆ, ಇವತ್ತು ಇದೇ 14ನೇ ತಾರೀಕು ನಾವೊಂದು ಗುಂಪಾಗಿ ಮಾಡ್ತಿದ್ದಂಥ ಸಂಘಟನೆಗಳೆಲ್ಲ ಒಟ್ಟಾಗಿ ನಾವು ಬಂದು ಒಳ ಮೀಸಲಾತಿ ಹೋರಾಟ ಸಮಿತಿ ಅಂತ ಒಂದು ಕಾಮನ್ನು ವೇದಿಕೆಯನ್ನು ಮಾಡಿಕೊಂಡು
ನಾವೆಲ್ಲ ಕೂಡ ಒಂದಾಗಿ ಇವತ್ತು 12ನೇ ತಾರೀಕು ಸಂಪುಟ ಸಭೆ ಇದೆ. 12ನೇ ತಾರೀಕೆ ನಾವು ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ದೊಡ್ಡ ದೊಡ್ಡ ಪತ್ರಿಕೆಗಳು, ದೊಡ್ಡ ದೊಡ್ಡ ಮೀಡಿಯಾಗಳು ಕೂಡ ಇವತ್ತು ಒಳ್ಳೆಯ ವಿಚಾರದಲ್ಲಿ ಜಾಸ್ತಿ ಪ್ರಚಾರ ಕೊಡ್ತಾ ಇಲ್ಲ. ಅದು ದೊಡ್ಡ ದೊಡ್ಡ ಮೀಡಿಯಾಗಳಲ್ಲಿ ಅದು ಕೂಡ ಒಂದು ರೀತಿಯ ದೊಡ್ಡವ್ರ ಕೈಯಲ್ಲಿ ಸಿಕ್ಕಾಕೊಂಬಿಟ್ಟದೆ. ಅದರಿಂದ ಏನು ತಾವು ಬಂದಿರತಕ್ಕಂಥವ್ರು, ಬರೆದಿದ್ದಂಥವ್ರು ಎಲ್ಲ ಕಡೆಗೂ ಅದನ್ನು ಕಮ್ಯುನಿಕೇಟ್ ಮಾಡಿ ಇದನ್ನು ಸುದ್ದಿ ಮಾಡಬೇಕಂತೇಳಿ ಕಳಕಳಿ ಮನವಿ. ಸಾಮಾಜಿಕ ನ್ಯಾಯ ಸಿಗಬೇಕಂತೇಳಿ 101 ಜಾತಿ ಜನಾಂಗಕ್ಕೆ, ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ 101 ಜಾತಿ ಜನಾಂಗಕ್ಕೆ ಅನ್ಯಾಯವನ್ನು ಎಸಗಿರುವಂಥ ಏಕೈಕ ವ್ಯಕ್ತಿ ಅದು ಸಿದ್ದರಾಮಯ್ಯ ಅವರು ಅಂತೇಳಿ ಕಾಣಿಸ್ತಾ ಇದ್ದೀವಿ. ಯಾಕಂತಂತಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪು ಆಗಸ್ಟ್ 1/8/2024 ಏನು ತೀರ್ಪು ಬಂತು, ಆಯಾ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ಜಾರಿ ಮಾಡಿಕೊಳ್ಬೋದು. ಯಾರು ಶೋಷಿತರಲ್ಲಿ ಶೋಷಿತರು ಹಿಂದೆ ಬಿದ್ದಿರುವಂಥ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು, ದತ್ತಾಂಶವನ್ನು ಕಲೆಕ್ಟ್ ಮಾಡಿಕೊಂಡು ಆಯಾ ಜನಸಂಖ್ಯೆನುಗುಣವಾಗಿ ಮೀಸಲಾತಿ ಕೊಡಬೇಕಂತೇಳಿ ಏನು ಸುಪ್ರೀಂ ಕೋರ್ಟ್ ತೀರ್ಪು ಬಂತು, ಅವತ್ತೇ ತೀರ್ಪು ಬಂದ ತಕ್ಷಣವೇ ತೆಲಂಗಾಣ ಕಾಂಗ್ರೆಸ್ ಮುಖ್ಯಮಂತ್ರಿಗಳಾದಂಥ ರೇವಂತ್ ರೆಡ್ಡಿ ಅವರು ಸ್ವಾಗತ ಮಾಡಿದರು. ಅದೇ ರೀತಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡ ಭಾಳ ಸ್ವಾಗತವನ್ನು ಬಯಸಿದರು. ನಾವು ತಕ್ಷಣವೇ ಮಾಡ್ತೀವಿ ಒಳ ಮೀಸಲಾತಿ ಅಂತೇಳಿ. ಇವತ್ತು ಈ ದೇಶದಲ್ಲಿ, ರಾಜ್ಯದಲ್ಲಿ 1997ರಿಂದ ಪ್ರಾರಂಭ ಆಯಿತು ನಮ್ಮ ಹೋರಾಟ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಆಂಧ್ರದಲ್ಲಿ ಅಖಂಡ ಆಂಧ್ರ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ವರ್ಗೀಕರಣವನ್ನು ಸಾಧಿಸಿಕೊಂಡಿರುವಂಥ ಅಲ್ಲಿರುವಂಥ ನನ್ನ ಮಾದಿಗರು ಈಗಾಗಲೇ ಅಲ್ಲಿ ಜನಸಂಖ್ಯೆವಾರ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ರೇವಂತ್ ರೆಡ್ಡಿ ಅವರು. ನಮ್ಮ ಸಮುದಾಯದ ಜನಸಂಖ್ಯೆವಾರ 30 ಲಕ್ಷ ಇದ್ದರೆ ಪರ್ಸೆಂಟೇಜ್ 7% ಕೊಟ್ಟಿದ್ದಾರೆ. ಅದೇ ಅಲ್ಲಿರುವಂಥ ಎಡಗೈ ಬಲಗೈ ಸಮುದಾಯದ ಅಂದರೆ ಚಲವಾದಿಗಳು 15% ಇದ್ದಂಥವರಿಗೆ 5% ಕೊಟ್ಟು ಇವತ್ತು ಅಲ್ಲಿ ಕೂಡ ಅನ್ಯಾಯ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ನಮ್ಮ ಜನಸಂಖ್ಯೆವಾರ ಎನ್ ನಾಗಮಂಡೋಸ್ ಆಯೋಗದ ವರದಿ ಆಧಾರದಂತೆ 37,69,000 ಜನಸಂಖ್ಯೆ ಇದ್ದೀವಿ ನಾವು. ಅದೇ ನಮ್ಮ ಬಲಗೈ ಸಮುದಾಯದ ಚಲವಾದಿಗಳು ಅವರು ಕನಿಷ್ಠ 30 ಲಕ್ಷ ಇದ್ದಾರೆ. ಅಲ್ಲಿ ಕೂಡ ನಮಗೆ ನಮ್ಮ ಜನಸಂಖ್ಯೆವಾರ ಮೀಸಲಾತಿ ಸಿಗಲಿಲ್ಲ. ನಮಗೆ 7% ಅಥವಾ 8% ಬರಬೇಕಾಗಿತ್ತು. ಅಲ್ಲಿ ಕೂಡ ತಾರತಮ್ಯವೆಸಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಮಗೆ 1% ಹೆಚ್ಚಳ ಮಾಡಬೇಕಂತೇಳಿ ನಾವು 19ರಂದು ಹೋರಾಟವನ್ನು ಕೇಳಿದಂಥ ಸಂದರ್ಭದಲ್ಲಿ ದೊಡ್ಡ ಗೊಂದಲವನ್ನು ಸೃಷ್ಟಿ ಮಾಡಿ ಕಾಂಗ್ರೆಸ್ ಸರ್ಕಾರ 60ರಲ್ಲಿ ಅದು ಒಂದು ಮೀಸಲಾತಿ ಜಾರಿ ಮಾಡಿದ್ದೇವಂತೇಳಿ ಇಡೀ ಮಾದಿಗ ಸಮುದಾಯಗಳಿಗೆ ಮತ್ತು ಉಪಜಾತಿಗಳಿಗೆ ಕಣ್ಣಿಗೆ ಮಣ್ಣೆರ್ಚುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ನಡೆಕೊಳ್ಳುವುದರಿಂದ ಮತ್ತೊಂದು 2ನೇ ಸಲ ಹೋರಾಟಕ್ಕೆ ನಾವು ಹಿಡಿದಿದ್ದೀವಿ. ಸಾಮಾಜಿಕ ನ್ಯಾಯ ಸಿಗಬೇಕು. ಈಗಾಗಲೇ ಕರ್ನಾಟಕ ರಾಜ್ಯವನ್ನು ಹೊತ್ತು ಉರಿತಾ ಇದೆ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ, ಪ್ರತಿ ಗ್ರಾಮದಲ್ಲಿ, ಹೋಬಳಿ ಮಟ್ಟದಲ್ಲಿ ನಮ್ಮ ಸಮುದಾಯ ಎಚ್ಚೆತ್ತುಕೊಂಡಿದೆ. ಎಲ್ಲ ಕಡೆ ಬಂದುಕಾಲುಗಳಾಗ್ತಾ ಇದ್ದಾವೆ. ಎಲ್ಲ ಕಡೆ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಇವತ್ತು ಪ್ರೊಫೆಸರ್ಗಳು, ಲಾಯರ್ಗಳು, ಡಾಕ್ಟರ್ಗಳು ನಮ್ಮವರು ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಬೆಂಗಳೂರು ನಗರವನ್ನು ಅಲ್ಲೋಲ ಕಲ್ಲೋಲ ಮಾಡಲಿಕ್ಕೆ 12ನೇ ತಾರೀಕು ಬರ್ತಾ ಇದ್ದಾರೆ. ಇದು ಶತಸಿದ್ಧ. ಯಾಕಂದ್ರೆ ನಮ್ಗೆ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಸರ್ಕಾರ ಅವರ ತಾಕತ್ತು, ದಮ್ಮು, ಧೈರ್ಯ ಇಲ್ಲ. ಯಾಕಂತಂದ್ರೆ ಅವರು ಒಂದು ಸಮುದಾಯದ ಪರವಾಗಿ ಮಾತನಾಡ್ತಾ ಇದ್ದಾರೆ. ಯಾವುದೇ ಭಯಪಡುವಂತ ಅಗತ್ಯ ಇಲ್ಲ. ಏನು ಆಗಿದ್ದೇ ಆಗಲಿ, ನಾವಂತೂ ಮುನ್ನೋದು ನುಗ್ಗೋದು ಗ್ಯಾರಂಟಿ. ವಿಧಾನಸೌಧ ಮುತ್ತಿಗೆ ಹಾಕ್ತೀವೋ, ಇನ್ನೊಂದು ಮಾಡ್ತೀವೋ, ಏನಾಗ್ತವೋ ಗೊತ್ತಾಗಲ್ಲ. ಅದರಲ್ಲಿ ಪ್ರಮುಖರು ಆಂಧ್ರದಲ್ಲಿ ಈಗಾಗಲೇ ಮಂದಕೃಷ್ಣ ಮಾದಿಗಣ್ಣವರು ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಾಗಿದ್ದಾರೆ, ಬರ್ತಾ ಇದ್ದಾರೆ. ಅವರು ಕೂಡ ಈ ಸಾಮಾಜಿಕ ಕಳಕಳಿ ಇರೋದ್ರಿಂದ ನಮ್ಮ ದಕ್ಷಿಣ ಭಾರತದಲ್ಲಿರುವಂಥ ಎಲ್ಲ ನನ್ನ ಸಮುದಾಯ ಬಂಧುಗಳ ನ್ಯಾಯ ಸಿಗ್ಬೇಕಂತೇಳಿ ಇವತ್ತು ಅವ್ರಿಗೆ ಎಷ್ಟೇ ಆಫರ್ಗಳು ಬಂದರೂ ಕೂಡ ಮಂದಕೃಷ್ಣ ಮಾದಿಗ ಅವರು ಯಾವುದೇ ಪದವಿ ಕೂಡ ಆಸೆ ಪಡೆದೆ ಇವತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಅವರು ಮತ್ತೆ ಬೆಂಗಳೂರು ನಗರಕ್ಕೆ ಬರ್ತಾ ಇದ್ದಾರೆ 12ನೇ ತಾರೀಕು. ತಾವೆಲ್ಲರೂ ಕೂಡ ಇವತ್ತೇನು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಎಲ್ಲ ಪತ್ರಕರ್ತ ಅಣ್ಣಂದ್ರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನಮ್ಮ ಮಾನಸಂದ್ರ ಮುನಿಯಪ್ಪಣ್ಣ ನಾವು ಹೇಳ್ದಾಗೆ ಎಲ್ಲರೂ ಕೂಡ ಕೆಲವು ಮೀಡಿಯಾದವರು ಕೆಲವು ತೋರಿಸ್ತಾರೆ, ಕೆಲವು ತೋರಿಸಲ್ಲ, ಕೆಲವು ನೋವಾಗ್ತದೆ ನಮಗೆ. ಆದರೂ ಸಮಾಜದ ಬದ್ಧತೆಗಾಗಿ ತಮ್ಮದು ಕೂಡ ಒಂದು ಪಾತ್ರ ಇದೆ. ಇದು ನಿಮ್ಮ 4ನೇ ಅಂಗ. ಇದು 4ನೇ ಅಂಗ ಅಂತಂದರೆ ಸಮುದಾಯಕ್ಕೆ ಸಂದೇಶವನ್ನು ನೀಡುವಂಥ ಮೀಡಿಯಾ ಆಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಗೌರವ ಇದೆ. ಹಾಗಾಗಿ ದಯವಿಟ್ಟು ನೀವು 12ನೇ ತಾರೀಕು ಕಾರ್ಯಕ್ರಮಕ್ಕೆ ಕೂಡ ಅಲ್ಲಿಗೆ ಬನ್ನಿ.
ನಮ್ಮೆಲ್ಲರೂ ನಾಯಕರುಗಳು ಮಾತಾಡ್ತಾರೆ, ನಮ್ಮೆಲ್ಲರ ನಾಯಕರುಗಳು ಈ ಒಂದು ವಿಷಯ ಎಲ್ರಿಗೂ ಅವರ ಮನವರಿಕೆ ಆಗಿದೆ, ನಾವೆಲ್ಲರೂ ಕೂಡ ಒಟ್ಟಾರೆ ಇದ್ದೀವಿ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಮಾನಸಂದ್ರ ಮುನಿಯಪ್ಪಣ್ಣ ಅವರ ನಾಯಕತ್ವದಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಸಾಮಾಜಿಕ ನ್ಯಾಯದ ಬಗ್ಗೆ ಸದಾ ಮಾತಾಡ್ತಕ್ಕಂಥ ಸಿದ್ದರಾಮಯ್ಯನವರು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆದ ನಂತರ 2 ವರ್ಷಗಳವರೆಗೆ ಕಾಲಹರಣ ಮಾಡ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆಯ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಲೂ ಸಮಯ ಮೀರಿಲ್ಲ. ಕಳೆದ 35 ವರ್ಷಗಳಿಂದ ಯಾವುದೇ ಮುಖ್ಯಮಂತ್ರಿ ಇರಲಾರ್ದಕ್ಕಂಥ ಒಂದು ಸುವರ್ಣ ಅವಕಾಶ ಸಿದ್ದರಾಮಯ್ಯನವರಿಗೆ ಸಿಕ್ಕಿದೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆದ ನಂತರ ಯಾವುದೇ ಆತಂಕಗಳಿಲ್ಲಾರ್ದೇ, ಅಡ್ಡಿ ಇರಲಾರ್ದೇ ಬೇಷರತ್ತಾಗಿ 3 ತಿಂಗಳಲ್ಲಿ ಜಾರಿ ಮಾಡಬಹುದಾಗಿತ್ತು. ಆದರೆ ವಿನಾಕಾರಣ 2 ವರ್ಷಗಳ ಕಾಲ ವಿಳಂಬ ಮಾಡ್ತಾ ಇದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ಆದೇಶ ಆದ ನಂತರ ಕಮಿಷನ್ ಆಯೋಗದ ಶಿಫಾರಸು ಕೊಟ್ಟ ನಂತರ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನೂ ಪಾಲಿಸಲಿಲ್ಲ, ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ಆದೇಶವನ್ನೂ ಪಾಲಿಸಲಿಲ್ಲ, ವರದಿಯನ್ನ ಶಿಫಾರಸನ್ನು ಪಾಲಿಸಲಿಲ್ಲ. ಈಗ ಅವ್ರದೇ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ಬಗ್ಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕಾಯ್ದೆಯನ್ನ ಮಾಡಿದ್ರೂ ಕೂಡ ಆ ಕಾಯ್ದೆಯ ಪ್ರಕಾರ ಅವ್ರು ನಡೆದುಕೊಳ್ತಾ ಇಲ್ಲ. ಇದರ ಅರ್ಥ ನುಡಿದಂತೆ ನಡೆದಿದ್ದೀವಿ ಅನ್ನೋ ಸರ್ಕಾರಕ್ಕೆ ಈ ಕೈಗನ್ನಡಿ ವಿಚಾರ. ಅದಕ್ಕೋಸ್ಕರ ನಾಳೆ ಮಾರ್ಚ್ 12ಕ್ಕೆ ನಡೀತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಬೇಷರತ್ತಾಗಿ ಒಂದೇ ಸಾಲಿನ ಒಂದು ನಿರ್ಣಯವನ್ನು ತೆಗೆದುಕೊಳ್ಳದೆ ಹೋದರೆ ಮಾರ್ಚ್ 12 ರಾಜಧಾನಿ ರಣಾಂಗಣವಾಗ್ತದೆ. ಮಾರ್ಚ್ 12ಕ್ಕೆ ರಾಜಧಾನಿ ರಣಾಂಗಣವಾಗ್ತದೆ. ಆ ರಣಾಂಗಣಕ್ಕೆ ಮುಖ್ಯಮಂತ್ರಿ ಅವರು ಸಾಕ್ಷಿ ಆಗದಾಗಿದ್ರೆ ಖಂಡಿತ ಅವರು ಈ ಚಳವಳಿಯನ್ನು ಎದುರಿಸಲಿ, ಇಲ್ಲದೆ ಹೋದರೆ 12ಕ್ಕೆ ಅವರ ಸಾಮಾಜಿಕ ಬದ್ಧತೆಯನ್ನು ಪ್ರದರ್ಶಿಸಲಿ ಅನ್ನೋ ಒಕ್ಕಲಿನ ಆಗ್ರಹ. ಈಗಾಗಲೇ ನಮ್ಮ ಸಂಘಟನೆಗಳು, ಸಾಮೂಹಿಕ ಸಂಘಟನೆಗಳು ಕೊಟ್ಟಿರ್ತಕ್ಕಂಥ ನಮ್ಮ ಹೋರಾಟಕ್ಕೆ ಈಗಾಗಲೇ ರಾಜ್ಯದಾದ್ಯಂತ ಎಲ್ಲ ಮೂಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಹೋರಾಟ ಆಗಿದೆ. ಈಗ ಅಂತಿಮವಾಗಿರ್ತಕ್ಕಂಥ ಹೋರಾಟ ಸಮುದ್ರೋಪಾದಿಯಲ್ಲಿ, ಯುದ್ಧೋಪಾದಿಯಲ್ಲಿ ಇವತ್ತು ಜನ 12ಕ್ಕೆ ಬರ್ತಾ ಇದ್ದಾರೆ. ನಮ್ಮ ಆಕ್ರೋಶವನ್ನ, ನಮ್ಮ ಆವೇಶವನ್ನ ನೀವು ಅವತ್ತು ಅಗ್ನಿ ಪರೀಕ್ಷೆ ಮಾಡೋದಾಗಿದ್ರೆ ಅವತ್ತು ನಿಮ್ಮ ಸರ್ಕಾರ ಯಾರ ಪರವಾಗಿದೆ ಅನ್ನೋ ಬದ್ಧತೆಯನ್ನ ತೀರ್ಮಾನ ಮಾಡ್ತಕ್ಕಂಥ ಒಂದು ಸನ್ನಿವೇಶ, ಈ ಸನ್ನಿವೇಶವನ್ನ ತಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ, ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನ ಮುಂದಕ್ಕಾಗ್ತಕ್ಕಂಥದಕ್ಕೆ ನಾವು ಬಿಡಂಗಿಲ್ಲ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ಗೌರವಾನ್ವಿತ ಹೋರಾಟಗಾರರೇ ಮತ್ತು ಮಾಧ್ಯಮ ಮಿತ್ರರೇ, ಕೇವಲ 1-2 ಮಾತಲ್ಲಿ ನಾನು ಮಾತನ್ನು ಮುಗಿಸ್ತೀನಿ. ಈ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ತಾಂತ್ರಿಕವಾದಂತಹ ತೊಡಕುಗಳಿದ್ದಾವೆ, ಕಾನೂನು ತೊಡಕುಗಳಿದ್ದಾವೆ ಅಂತ ಮಾತಾಡ್ತಾನೆ ಬರ್ತಾ ಇದ್ದಾರೆ. ನಿನ್ನೆ ಮೈಸೂರಲ್ಲಿ ನಡೆದಂತಹ ಘಟನೆಯನ್ನ ಈಗ ಉಲ್ಲೇಖ ಮಾಡಿದ್ರೆ ಇವರಿಗೆ ಎಷ್ಟರ ಮಟ್ಟಿಗೆ ಕಾನೂನು ಜ್ಞಾನ ಇದೆ ಅಂತ ನಮ್ಮೆಲ್ಲರಿಗೂ ಕೂಡ ಅರ್ಥ ಆಗ್ತದೆ. ನಿನ್ನೆ ಮೈಸೂರಿನ ನಮ್ಮ ಕೆಲವು ಒಳ ಮೀಸಲಾತಿ ಹೋರಾಟಗಾರರು ಸಚಿವ ಎಚ್ ಸಿ ಮಹದೇವಪ್ಪನವ್ರನ್ನ ಭೇಟಿ ಮಾಡಿ ದಯಮಾಡಿ ನೀವು ನಮಗೆ ಸಹಾಯ ಮಾಡಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಆ ಮನುಷ್ಯ ಎಷ್ಟು ಅಜ್ಞಾನತನದಿಂದ ಮಾತಾಡ್ತಾರೆ ಅಂತಂದ್ರೆ, ಸಿಂಗ್ಯುಲರ್ ಆಗಿ ನಿಮ್ಮೋನೇ ಇದ್ನಲ್ರಿ, ಅವನು ನಾರಾಯಣ ಸ್ವಾಮಿ ಇದ್ದ, ಅವನು ಆಂಜನೇಯ ಇದ್ದ, ಅವನು ಕಾರಜೋಳ ಇದ್ದ, ನಿಮ್ಮವನೇ ಇದ್ನಲ್ಲಪ್ಪ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ, ಅವಾಗ ಯಾಕೆ ಮಾಡಿಸ್ಕೊಳ್ಳಿಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಇರಲಿ, ಅವ್ರ ದುರಹಂಕಾರಕ್ಕೆ ಒಂದ್ ಕಡೆ ಉತ್ತರ ಕೊಡೋಣ ನಾವು. ಆದ್ರೆ ಕಾನೂನು ಜ್ಞಾನಕ್ಕೆ ಬಂದಾಗ ಸಮಾಜ ಕಲ್ಯಾಣ ಇಲಾಖೆ ಸಚಿವನಿಗೆ ಇಷ್ಟರ ಮಟ್ಟಿಗೆ ಕಾನೂನು ಅಜ್ಞಾನ ಇದೆಯಲ್ಲ ಅನ್ನೋದು ನಮಗೆ ಅಯ್ಯೋ ಪಾಪ ಅನ್ಸುತ್ತೆ ಆತನ ನೋಡಿ. ನಾರಾಯಣ ಸ್ವಾಮಿ ಅವರಾಗ್ಲಿ, ಆಂಜನೇಯವರಾಗ್ಲಿ, ಕಾರಜೋಳ ಅವರಾಗ್ಲಿ ಅಥವಾ ಇನ್ಯಾರೇ ಆಗ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂತಹ ಸುಪ್ರೀಂ ಕೋರ್ಟಿನ ಆದೇಶ ಇರಲಿಲ್ಲ. ಆಗ ಅವರೆಲ್ಲ ಮಿನಿಸ್ಟರ್ಗಳಾಗಿದ್ದಾಗ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂತಹ ಪವರೇ ಇರಲಿಲ್ಲ. ಆಗ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ಅನ್ನು ಕಳಿಸಿ ಕೇಂದ್ರ ಸರ್ಕಾರದಲ್ಲಿ ಕಾನೂನು ತಿದ್ದುಪಡಿಯಾಗಿ, ಸಂವಿಧಾನ ತಿದ್ದುಪಡಿಯಾಗಿ ಜಾರಿ ಆಗಬೇಕಿತ್ತು. ಆಗ ಆ ನಾರಾಯಣ ಸ್ವಾಮಿಯವರಾಗ್ಲಿ, ಆಂಜನೇಯವರಾಗ್ಲಿ ಕೈ ಕಟ್ಕೊಂಡು ಕೂತಿರ್ಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಒಳ ಮೀಸಲಾತಿಯ ಪ್ರಪೋಸಲ್ ಕಳಿಸೋದಕ್ಕೆ ಮಂಡನೆ ಮಾಡಿದಾಗೆಲ್ಲ ಆಂಜನೇಯವರ ಮೇಲೆ ಇದೇ ವಿಧಾನಸಭೆಯಲ್ಲಿ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿದ್ದು ಯಾರು? ಎಚ್ ಸಿ ಮಹದೇವಪ್ಪನವರೇ. ನಾರಾಯಣ ಸ್ವಾಮಿ ಅವರು ಈ ಪ್ರಸ್ತಾಪವನ್ನು ತಂದಾಗ ಅವ್ರ ಮೇಲೆ ಕೂಗಾಟ ಮಾಡಿದ್ದು ಯಾರು? ಎಚ್ ಸಿ ಮಹದೇವಪ್ಪನವರೇ ಅಂತ ಕೇಳಬೇಕಾಗ್ತದೆ. ಒಳ ಮೀಸಲಾತಿ ಕರ್ನಾಟಕದಲ್ಲಿ ಜಾರಿ ಆಗಲೇಬಾರದು ಅಂತ ಪಟ್ಟಿಡ್ಕೊಂಡು ಕೂತಿರುವಂತಹ ಪಟ್ಟಭದ್ರ ಹಿತಾಸಕ್ತಿಗಳು ಯಾರು ಅಂತಂದ್ರೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ಪರಮೇಶ್ವರ್ ಅವರು, ಎಚ್ ಸಿ ಮಹದೇವಪ್ಪ, ಹಾಗೆ ಈಗ ಸದ್ಯದಲ್ಲಿ ಪ್ರಿಯಾಂಕ ಖರ್ಗೆ. ಯಾಕೆ ಅಂತಂದ್ರೆ ಅವ್ರು ಕೇಳ್ತಿದ್ರಲ್ಲ, ನಿಮ್ಮ ಆಂಜನೇಯ ಇದ್ದಾಗ, ನಿಮ್ಮ ನಾರಾಯಣ ಸ್ವಾಮಿ ಇದ್ದಾಗ ಯಾಕೆ ಮಾಡಿಸ್ಕೊಳ್ಳಿಲ್ಲ ಅಂತ. ಆಗೆಲ್ಲ ಪ್ರಪೋಸಲ್ಗಳನ್ನ ಕಳಿಸ್ಬೇಕು ಅಂತ ಹೊರಟಾಗ ಕೊಟ್ಟಂತ ಹೇಳಿಕೆಗಳನ್ನ ಮತ್ತೊಮ್ಮೆ ಮಹದೇವಪ್ಪರಿಗೆ ಜ್ಞಾಪಿಸ್ಕೋಬೇಕು.
ಮಲ್ಲಿಕಾರ್ಜುನ ಖರ್ಗೆ ಅವರು ಅವಾಗ ರಾಜ್ಯ ರಾಜಕಾರಣದಲ್ಲಿದ್ರು. ಸದಾಶಿವ ಆಯೋಗವನ್ನ ವರದಿ ಜಾರಿಗೆ ಬಿಡಲಿಲ್ಲ, ಯಾಕಂದ್ರೆ ಅದು ಅವೈಜ್ಞಾನಿಕ ಅಂತ ಅವರೇ ಮಾತಾಡ್ತಾ ಇದ್ರು. ಕಾಂಗ್ರೆಸ್ನಲ್ಲಿ ಸುಪ್ರೀಂ ಪವರ್ ಇಟ್ಕೊಂಡಿದ್ದವರು, ಅವರೇನೆ ಪ್ರಪೋಸಲ್ನ ಕೇಂದ್ರ ಸರ್ಕಾರ ಕಳಿಸೋದಕ್ಕೆ ಅವಕಾಶ ಕೊಡದೇ ಇದ್ದವರು. ಮತ್ತೆ ಪರಮೇಶ್ವರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಇದು ಅವೈಜ್ಞಾನಿಕವಾಗಿದೆ, ಇದನ್ನ ಜಾರಿ ಮಾಡಕ್ ಬಿಡಲ್ಲ ಅಂತ ಹೇಳ್ತಿದ್ರು. ಮತ್ತೆ ಪ್ರಪೋಸಲ್ ಕಳ್ಸಕ್ಕೆ ಹೆಂಗ್ ಬಿಡ್ತಿದ್ರು? ಅವಾಗ ಪ್ರಪೋಸಲ್ ಕಳ್ಸೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಜಾರಿ ಮಾಡೋದಕ್ಕೂ ಬಿಡ್ತಾ ಇಲ್ಲ. ಮತ್ತೆ ಎಲ್ಲರ ಮೇಲೂ ಏನೋ ಗೂಬೆ ಕೂರಿಸೋದು ಕೆಲಸವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರ. ನಿಮ್ಮವನಿದ್ದ ಅಂತ ಪ್ರಶ್ನೆ ಮಾಡುವಂತಹ ಸಮಾಜ ಕಲ್ಯಾಣ ಇಲಾಖೆ ಸಚಿವ ನೀವು ಇಡೀ ಕರ್ನಾಟಕಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರ, ಒಂದು ಜಾತಿಗೆ ಸಚಿವರ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಈ ಎಲ್ಲಾ ಪ್ರಶ್ನೆಗಳನ್ನ ಇಟ್ಕೊಂಡು ಏನು 12ನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ಒಳ ಮೀಸಲಾತಿ ಜಾರಿ ಆಗಲೇಬೇಕು. ಅವತ್ತಿನ ಕ್ಯಾಬಿನೆಟ್ ನಲ್ಲಿ ಜಾರಿ ಆಗದೆ ಹೋದ್ರೆ 12ನೇ ತಾರೀಕಿನ ಸಂಜೆಯಿಂದ ಇನ್ನು ನಿರಂತರವಾಗಿ ಆ ನಂತರ ಬರುವಂತ ಎಲ್ಲಾ ದಿವಸಗಳಲ್ಲೂ ಇಡೀ ರಾಜ್ಯದಾದ್ಯಂತ ನಡೆಯುವಂತಹ ಯಾವುದೇ ಅವಘಡಗಳಿಗೆ, ಅನಾಹುತಗಳಿಗೆ ಈ ಸರ್ಕಾರವೇ ನೇರ ಕಾರಣ. ಈ ಸರ್ಕಾರ ನಮ್ಮನ್ನ ಪ್ರಚೋದನೆ ಮಾಡ್ತಾ ಇದೆ ಅಂತ ಹೇಳ್ತಾ, ಯಾವುದೇ ಅವಘಡಗಳಿಗೆ ಅವಕಾಶ ಆಗಬಾರದು ಅನ್ನೋದಾದ್ರೆ ದಯಮಾಡಿ ಸಾಮಾಜಿಕ ನ್ಯಾಯ, ಅಂಬೇಡ್ಕರ್, ಸಂವಿಧಾನ, ಪೀಠಿಕೆ ಅಂತ ಏನ್ ಜಾತ್ರೆ ಮಾಡ್ತಾ ಇದ್ರಲ್ಲ, ಈ ನಾಟಕದ ಜಾತ್ರೆಗಳನ್ನ ನಿಲ್ಲಿಸಿ ಒಂದು ವೇಳೆ 12ನೇ ತಾರೀಕು ನಂತರ ಏನು ಒಳ ಮೀಸಲಾತಿ ಜಾರಿ ಆಗದೆ ಹೋದ್ರೆ ರಾಜ್ಯದಾದ್ಯಂತ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ಆಗೋದಕ್ಕೆ ಬಿಡೋದಿಲ್ಲ. ನಿಮ್ಮ ಪೆಂಡಲ್ ಕಿತ್ತಾಕ್ತಿವಿ, ನಿಮ್ಮ ವೇದಿಕೆಯನ್ನು ಹೊಡೆದಾಕ್ತಿವಿ, ನಿಮ್ಮ ಕಾರ್ಯಕ್ರಮಗಳು ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾಧ್ಯಮದ ಮಿತ್ರರೇ, ಬಹಳ ಮುಖ್ಯವಾಗಿ ಏನು ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನ ಮಾಡಿ, ಅದೇ ರೀತಿ SC/ST ಸಮಾವೇಶದಲ್ಲಿ ಘೋಷಣೆ ಮಾಡಿದಾಗೆ ನಮ್ಮ ಸರ್ಕಾರ ಒಳ ಮೀಸಲಾತಿಯನ್ನ ನಾವು ಜಾರಿಗೆ ತರ್ತೀವಿ. ಸರ್ಕಾರ ಬಂದು ಮೊದಲನೇ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ತಂದು ಸಾಮಾಜಿಕ ನ್ಯಾಯವನ್ನ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಅದು ವಿಶೇಷವಾಗಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಸಾಮಾಜಿಕ ನ್ಯಾಯಕ್ಕೆ ಅತಿ ದೊಡ್ಡ ದ್ರೋಹವನ್ನ ಮಾಡಿದ್ದಾರೆ. ಸಾಮಾಜಿಕ ನ್ಯಾಯಕ್ಕೆ, ಸಂವಿಧಾನಕ್ಕೆ, ಸುಪ್ರೀಂ ಕೋರ್ಟಿನ ತೀರ್ಪಿಗೆ ದೊಡ್ಡ ದ್ರೋಹವನ್ನ ಮಾಡೋದರ ಮೂಲಕ ಒಳ ಮೀಸಲಾತಿ ಇಲ್ಲದೆ 56,000 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಇದನ್ನ ನಾವು ಎಲ್ಲ ಹೋರಾಟಗಾರರು ಒಕ್ಕಲಿನಿಂದ ವಿರೋಧಿಸಿ 12ನೇ ತಾರೀಕು ಒಂದು ಬೃಹತ್ ಆದಂತ ಪ್ರತಿಭಟನೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ನಾವು ಸವಾಲಾಗ್ತಿದ್ವಿ. ಕೂಡಲೇ ನೀವೇನು 26ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ತರಾತುರಿಯಲ್ಲಿ ಏನು ಆದೇಶವನ್ನ ಅಥವಾ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವನ್ನ ತೆಕ್ಕೊಂಡು ಆದೇಶವನ್ನ ಹೊರಡಿಸಿದಿರಿ, ಕೂಡಲೇ ತುರ್ತಾಗಿ ಆದೇಶವನ್ನ ಹಿಂಪಡಬೇಕು ಮತ್ತು ನೋಟಿಫಿಕೇಶನ್ಗಳು ಉದ್ಯೋಗಸ್ಕರ ಏನೇನು ನೋಟಿಫಿಕೇಶನ್ಗಳನ್ನು ಮಾಡಿದಿರಿ ಅದನ್ನು ತುರ್ತಾಗಿ ವಾಪಸ್ ಪಡೆದು ಒಳ ಮೀಸಲಾತಿ ಅನ್ವಯದ ಆಧಾರದ ಮೇಲೆ ನೀವು 17%ಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೀರಾ ಅಥವಾ 15%ಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೀರಾ ಅನ್ನುವಂಥದ್ದನ್ನ ನೀವು ತುರ್ತಾಗಿ ತೀರ್ಮಾನ ಮಾಡಿ ಈ 12ನೇ ತಾರೀಕು ಕ್ಯಾಬಿನೆಟ್ ನೀವು ಬೇರೆ ನೆಪಗಳನ್ನ ಹೇಳ್ಕೊಂಡು ಸಮಯಗಳನ್ನು ಮುಂದಾಕೊಂಡು ಏನಾದರೂ 12ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿಯ ಪರವಾದಂತ ನ್ಯಾಯದ ಪರವಾದಂತ ತೀರ್ಮಾನವನ್ನ ತೆಕ್ಕೊಂಡಿಲ್ಲ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ಜವಾಬ್ದಾರರು, ಇನ್ಯಾರೂ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇಡೀ SC ಸಮುದಾಯದಲ್ಲಿರುವಂತಹ ಎಲ್ಲ ಮಂತ್ರಿಗಳಿಗೆ ನಾಮಕೆ ವಾಸ್ಯ ಜವಾಬ್ದಾರಿಗಳನ್ನು ಕೊಟ್ಟು ನೀವು ಇದನ್ನ ತೀರ್ಮಾನ ಮಾಡಿಕೊಂಡು ಬನ್ನಿ, ನಂತರ ನಿಮ್ಮ ತೀರ್ಮಾನದಂತೆ
ನಾವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡೋಣ ಅಂತ ಒಂದು ಬೇಜವಾಬ್ದಾರಿ ಮುಖ್ಯಮಂತ್ರಿ ಇವತ್ತು ಸಿದ್ದರಾಮಯ್ಯ ಅವರು ನಡ್ಕೊಳ್ತಿದ್ದಾರೆ. ನಿಮ್ಮ ಸಾಮಾಜಿಕ ನ್ಯಾಯದ ವಿರೋಧಿ ನೀತಿಯನ್ನ ಕೂಡಲೇ ಕೈಬಿಟ್ಟು ನಿಮ್ಮ ಪರಮಾಧಿಕಾರ ಏನಿದೆ ಸಾಮಾಜಿಕ ನ್ಯಾಯದ ಕಾಳಜಿಯನ್ನ, ಸಂವಿಧಾನದ ಪರ ಕಾಳಜಿಯನ್ನ ತೋರಿಸಿ ಈಗ ಇದೇ 12ರಂದು ಕ್ಯಾಬಿನೆಟ್ನಲ್ಲಿ ನೀವೇನಾದರೂ ಮುಂದೆ ಹಾಕುವಂತ ಕೆಲಸ ಮಾಡಿದರೆ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಇಡೀ ರಾಜ್ಯದಲ್ಲಿ ಬೇರೆ ಒಂದು ನಮ್ಮ ಹೋರಾಟವನ್ನ ಎಲ್ಲ ರೀತಿಯಲ್ಲೂ ವಿಸ್ತರಿಸಿ ಈ ಸರ್ಕಾರವನ್ನ ಸಂಪೂರ್ಣವಾಗಿ ಇದರ ಎಲ್ಲ ನೈತಿಕ ಶಕ್ತಿಯನ್ನ ಜನರ ಮಧ್ಯೆ ಆಂದೋಲನ ಮಾಡಿ ಪ್ರಚಾರ ಮಾಡಿ ಈ ಸರ್ಕಾರವನ್ನು ಕಿತ್ತೊಗೆಯುವಂಥ ಕೆಲಸಗಳನ್ನು ನಾವು ಮಾಡ್ತೀವಂತ ಈಗ 12ನೇ ತಾರೀಕು ನಡೆಯುವಂಥ ಎಲ್ಲ ಈ ಹೋರಾಟಕ್ಕೆ ಎಲ್ಲ ನಾಗರಿಕ ಬಂಧುಗಳು, ಸಮಾಜದ ಪರ ಇರುವಂಥವರು, ಸಾಮಾಜಿಕ ನ್ಯಾಯದ ಪರ ಇರುವಂಥವರು, ಎಲ್ಲ 101 ಜಾತಿ ಸಮುದಾಯಗಳು ಈ ಹೋರಾಟಕ್ಕೆ ಬೆಂಬಲಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ 2 ವರ್ಷಗಳ ಕಾಲ ಏನೇ ಸಮಸ್ಯೆಗಳು ಸೃಷ್ಟಿಯಾಗಿದ್ರು ಅದಕ್ಕೆ ಹೊಣೆಗಾರಿಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಉದ್ದೇಶಪೂರ್ವಕವಾಗಿ ಸರ್ವೋಚ್ಚ ನ್ಯಾಯಾಲಯದ ಎಲ್ಲ ತೀರ್ಪುಗಳನ್ನು ಮತ್ತು ಆದೇಶಗಳನ್ನು, ರೀತಿ ರಿವಾಜು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸಮಸ್ಯೆಗಳನ್ನು ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಇದನ್ನು ನೋಡಿಕೊಂಡು ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರುಗಳು ಮಾದಿಗರ ವೋಟ್ ಬ್ಯಾಂಕನ್ನು ಪಡೆದತಕ್ಕಂಥವ್ರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಇಲ್ಲಿ ಏನು ಯಾವ ಸರ್ಕಾರ ಅಸ್ತಿತ್ವದಲ್ಲಿ ಇದೆ ಅನ್ನೋದು ಗೊತ್ತಾಗ್ತಿಲ್ಲ ನಮಗೆ. ನಮ್ಮ ನ್ಯಾಷನಲ್ ಲೀಡರ್, ದಲಿತರ ಐಕಾನ್ ಅಂತ ಹೇಳ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದೇ ಸಮುದಾಯಕ್ಕೆ ಸೀಮಿತವಾಗಿ, ಮಾಲಾ ಮತ್ತು ವಲಯ ಸಮುದಾಯಕ್ಕೆ ಸೀಮಿತವಾಗಿ ಅವರು ಪಕ್ಷಪಾತ ಮಾಡ್ತಾ ಇದ್ದಾರೆ. ಎಚ್ ಸಿ ಮಹದೇವಪ್ಪ ಅವರು, ಪರಮೇಶ್ವರ್ ಅವರು ಮತ್ತೆ ಪ್ರಿಯಾಂಕಾ ಖರ್ಗೆ ಅವರು, ಹೀಗೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಉದ್ದೇಶಪೂರ್ವಕವಾಗಿ ಈ ಸಮಸ್ಯೆಗಳನ್ನ ಹುಟ್ಟುಹಾಕಿ ಇವತ್ತೇನು ಹೈಕೋರ್ಟಲ್ಲಿ ಹುಟ್ಟಿರೋ ಸಮಸ್ಯೆಗಳಾಗ್ಬೋದು ಅಥವಾ ಯಾವುದೇ ಇವರು ನೀವು ತೊಡಕುಗಳು ಇದೆ ಅಂತ ಹೇಳ್ತಾ ಇದಾರಲ್ಲ ಇವರು, ಈ ತೊಡಕುಗಳು ಎಲ್ಲವೂ ಕೂಡ ಸರ್ಕಾರದಿಂದಲೇ ಪ್ರಾರಂಭವಾಗಿರೋದು, ಸರ್ಕಾರನೇ ಹುಟ್ಟಾಕಿರೋದು, ಉದ್ದೇಶಪೂರ್ವಕವಾಗಿ ಹುಟ್ಟಾಕಿ ಒಳ ಮೀಸಲಾತಿ ಕೊಡಬಾರದು ಅಂತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಇವರು ತೊಂದರೆಯನ್ನ ಮಾಡ್ತಾ ಇದ್ದಾರೆ. ಇದು ನಾವು ಇನ್ನೊಂದು ಲೆಕ್ಕದಲ್ಲಿ ನೋಡಿದ್ರೆ ಇಡೀ ಶಾಸಕಾಂಗ ಮತ್ತು ಸಂವಿಧಾನ ಉಲ್ಲಂಘನೆ ಆಗಿದೆ. ಎಚ್ ಸಿ ಮಹದೇವಪ್ಪ ರಾಜೀನಾಮೆ ಕೊಡಬೇಕಾಗುತ್ತೆ. ಯಾಕೆಂತಂದ್ರೆ ಇಲ್ಲಿ ಏನ್ರಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರು ಒಂದ್ಸರಿ ಅವ್ರ ಫೋನ್ ಕಾಲ್ಗಳೆಲ್ಲ ಒಂದು CBI ಎನ್ಕ್ವೈರಿ ಹಾಕ್ಸೋರಿಗೆ ಗೊತ್ತಾಗುತ್ತೆ ಎಷ್ಟು ಅವರು ತೊಡಕುಗಳನ್ನ ಮಾಡಿದ್ದಾರೆ, ಎಷ್ಟು ಯಾವ ಸಂದರ್ಭದಲ್ಲಿ ಒಳ ಮೀಸಲಾತಿ ವಿರುದ್ಧದ ಜಿಒಗಳು DPR ನಲ್ಲಿ 24 hours ಅಲ್ಲಿ ತಗೊಂಡ್ಬರ್ತಾರೆ ಹೊರಗಡೆ. ಆದರೆ ಒಳ ಮೀಸಲಾತಿ ಪರವಾಗಿರ್ತಕ್ಕಂಥ ಆದೇಶಗಳನ್ನ ಅವರು ವಾರಗಟ್ಲೆ ಅವರು ತಿಂಗಳಗಟ್ಲೆ ಅವರು ತರೋದಿಲ್ಲ ಹೊರಗಡೆ. ಇವತ್ತು ರಾಜ್ಯಪಾಲರು ಸ್ಪಷ್ಟೀಕರಣ ಕೇಳಿದಾಗ ಬಾಯಿ ಮುಚ್ಕೊಂಡು ಕುತ್ಕೊಂತಾರೆ, ಇವರು ಏನೂ ಮಾಡಲ್ಲ. ಆ ರಾಜ್ಯಪಾಲರು ಅನುಮೋದನೆ ಕೊಟ್ಟ ಮೇಲೆ ಇದು ತೊಡಕಾಗಿದೆ ಅಂತ ಆಮೇಲೆ ಮಾತಾಡ್ತಾರೆ. ಇದು ಯಾವ ನ್ಯಾಯ ಇದು? ರಾಜ್ಯಪಾಲರು ಕೇಳಿದಾಗ ಏನಾಗಿತ್ತು ಇವ್ರಿಗೆ ಅವತ್ತೇ ಆನ್ಸರ್ ಮಾಡ್ಬೋದಿತ್ತಲ್ಲ. ರಾಜ್ಯಪಾಲರು ಕರೆಕ್ಟಾಗೆ ಕೇಳಿದ್ರು, ಆಯ್ತಾ, ಸ್ಪಷ್ಟೀಕರಣ ಕೊಟ್ರಿ 50%ಗೆ, ಮತ್ತೆ ಅಲೆಮಾರಿಗಳು ತಗೊಂಡೋಗಿ ಎಲ್ಲೆಲ್ಲೋ ಹಾಕಿದ್ದಾರೆ ಪಾಪ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ, ಅದನ್ನ ಕೇಳ್ರಿ, ಆ ತೊಡಕೊಂಡು ನಿವಾರಣೆ ಮಾಡಿಕೊಡ್ರಿ ಅಂತ ರಾಜ್ಯಪಾಲರು ಕೇಳಿದ್ರು ಕೂಡ ಅದು ಸ್ಪಷ್ಟೀಕರಣ ಕೊಡದೆ ಉದ್ದೇಶಪೂರ್ವಕವಾಗಿ ಮೌನವಾಗಿದ್ದು ಆಮೇಲೆ ಅವರು ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ವಿರೋಧವನ್ನು ವ್ಯಕ್ತಪಡಿಸೋದು ಒಂದೇ ಅವರ ಉದ್ದೇಶ ಆಗಿದೆ. ಕೂಡಲೇ 56,432 ಹುದ್ದೆಗಳಿಗೆ ಒಳ ಮೀಸಲಾತಿ ಅಳವಡಿಕೆ ಮಾಡಬೇಕು, ಮತ್ತೆ ಅದು ಕ್ಯಾಬಿನೆಟ್ಗೆ ತಂದು ಮರು ಆದೇಶ ಮಾಡಬೇಕು, ಅದನ್ನು ರದ್ದುಪಡಿಸಿ ಒಳ ಮೀಸಲಾತಿ ಅಳವಡಿಸಿ ಮರು ಆದೇಶ ಮಾಡಬೇಕು. ನಮಗೆ ಎಲ್ಲ ಆಯೋಗಗಳು, ಈಗೇನು ಸದಾಶಿವ ಆಯೋಗ ಇರ್ಬೋದು, ಮಾಧುಸ್ವಾಮಿ ಆಯೋಗ ಇರ್ಬೋದು, ಮತ್ತೆ ನಾಗಮೋಹನ್ ದಾಸ್ ಅವರ ಆಯೋಗ ಇರ್ಬೋದು, ಎಲ್ಲ ಆಯೋಗಗಳು 6% ಹೇಳಿದಾವೆ. ನಮಗೆ 6% ಮೀಸಲಾತಿಯನ್ನ ತಮಿಳುನಾಡು ಮಾದರಿಯಲ್ಲಿ ನಮ್ಗೆ ಕೊಟ್ಬಿಡ್ರಿ. ಉಳಿದಂಥ ಪರ್ಸೆಂಟೇಜನ್ನು ನೀವು ಆಯಾ ಸಮುದಾಯಗಳಿಗೆ ಹೆಂಗೆ ಬೇಕಂಗೆ ಹಂಚ್ಕೊಳ್ಬೇಕಾರೆ ಅವ್ರು ಏನು ಅಂಕಿಅಂಶಗಳು ಸರಿ ಇಲ್ವೋ, ಅದು ಸರಿ ಇಲ್ವೋ, ಇದು ಸರಿ ಇಲ್ವೋ, 108 ತಕರಾರುಗಳನ್ನ ಬಗೆಹರಿಸ್ಕೊಂಡು ಅವ್ರು ಬೇಕಾದ್ರೆ ಹಂಚ್ಕೊಳ್ಳಿ. ಆದರೆ ನಮಗೆ ಇವತ್ತಿನವರೆಗೂ 2012ರಿಂದ ಇಲ್ಲಿವರೆಗೂ ಕೂಡ 6% ಇಟ್ಟಿದ್ದಾರೆ. ಅದೇ 6% ನಮ್ಗೆ ಕೊಟ್ಬಿಡ್ರಿ, ಉಳಿದಂಥ ಸಮಸ್ಯೆಗಳು ಬಗೆಹರಿಸಿದ ಮೇಲೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಮಾದಿಗರ ವೋಟೇ ಬೇಡ ಅಂತಕ್ಕಂಥ ತೀರ್ಮಾನ ಮಾಡಿರ್ತಕ್ಕಂಥ ಪಕ್ಷ ಅಂತ ನಾವು ಅಂದ್ಕೊಂಡಿದೀವಿ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಎಚ್ಚೆತ್ಕೋಬೇಕು. ಇಲ್ಲವಾದ್ರೆ ನಾವು ಆ ಪಕ್ಷದ ವಿರುದ್ಧ ನಿರ್ಣಯ ಕೈಗೊಂಡು ಮನೆಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಒಳ ಮೀಸಲಾತಿ ಜಾರಿ ಮಾಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತಕ್ಕಂಥ ಸ್ಲೋಗನ್ ಇಟ್ಕೊಂಡು ನಾವೆಲ್ಲರೂ ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ, 34 ವರ್ಷದ
ನಿರಂತರ ಹೋರಾಟ. ಈ ಹೋರಾಟಕ್ಕೆ ಸಿದ್ದರಾಮಯ್ಯವರು ಬರೀ ನಮಗೆ ಬಾಯಿಗೆ ತುಪ್ಪ ಸಾರ್ಬಿಟ್ಟು ಸುಳ್ಳು ಆಶ್ವಾಸನೆ ಕೊಟ್ಟು ನಮ್ಮ ಸಮುದಾಯನ ಎಲ್ಲೋ ಒಂದು ಕಡೆ ಬಲಿಪೋಷಿ ಮಾಡ್ತಾ ಇರೋ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ. ಯಾಕಂತ ಹೇಳಿದ್ರೆ ಇನ್ನೆಷ್ಟು ಹೋರಾಟ ಮಾಡಬೇಕು, ಇನ್ನೆಷ್ಟು ಬೀದಿಗಿಳಿಬೇಕು, ಇನ್ನೆಷ್ಟು ಕೇಸ್ಗಳು ಹಾಕ್ಸ್ಬೇಕು ನಮ್ಮವರು, ಇನ್ಯಾವ ರೀತಿ ತಮ್ಮ ಪ್ರಾಣನ ತ್ಯಾಗ ಮಾಡಬೇಕು ಅನ್ನೋದು ದೊಡ್ಡ ಒಂದು ನಮಗೆ ಒಂಥರ ಜಿಗುಪ್ಸೆ ಆಗ್ಬಿಟ್ಟಿದೆ. ನಿಜವಾಗ್ಲೂ ಹೇಳ್ತೀನಿ, ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಏನು ದಲಿತರಿಗೆ ಮಾಡಿರ್ತಕ್ಕಂಥ ದ್ರೋಹಗಳು, SC ST TSP ದುಡ್ಡನ್ನ ಆಲ್ರೆಡಿ 38,000 ಕೋಟಿ ದುಡ್ಡನ್ನ ನೀವು ಬೇರೆ ಗ್ಯಾರಂಟಿ ಬಾಗಿ ಯೂಸ್ ಮಾಡಿ ಒಂದು ಕಡೆ ನಮ್ಮನ್ನು ಬಲಿಪಸಿ ಮಾಡಿದ್ದೀರಾ. ಒಳ ಮೀಸಲಾತಿ ಜಾರಿ ಮಾಡ್ತೇವೆ ಅಂತ ಎಲ್ಲೋ ಒಂದು ಕಡೆ ನಾಮಕಸ್ತಾಗಿ ಮಾಡಿ ಅದನ್ನು ಒಂದು ಕಡೆ ಕಷ್ಟಕ್ಕೆ ತಗಲಾಕ್ಬಿಟ್ಟಿದ್ದೀರಾ. ಈಗ 50,000 ಉದ್ಯೋಗಗಳನ್ನ ನೀವು ಎಲ್ಲ ಒಳ ಮೀಸಲಾತಿ ಜಾರಿ ಆದ್ಮೇಲೆ ಕೂಡ ಕಾನೂನುಬದ್ಧವಾಗಿ ಮಾಡದೆ ನೀವು ಅನನುಕೂಲವಾಗಿ ಮಾಡಿಕೊಂಡು ಅದರಲ್ಲೂ ನಮ್ಮ ಜನನ ಬೀದಿಗೆ ತರೋಂಥ ಕೆಲಸ ಮಾಡ್ತಿದ್ದೀರಾ. ಮಾದೇವಪ್ಪರಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮಾದಪ್ಪನವರೇ, ನೀವು 101 ಜಾತಿಗೂ ಸಮಾಜ ಕಲ್ಯಾಣ ಸಚಿವರ ಇಲ್ಲ ಒಂದು ಜಾತಿಗೆ ಸಚಿವರ? ನೀವು ಮಾಡ್ತಾ ಇರೋ ಕೆಲಸ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಜಾತಿಗೆ ಸ್ಟಿಕಣ ಆಗ್ಬಿಟ್ಟಿದ್ದೀರ ನೀವು. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಪರಮೇಶ್ವರ್ ಆಗಿರ್ಬೋದು, ಖರ್ಗೆರ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆರ್ ಆಗಿರ್ಬೋದು, ಮಾದಪ್ಪನ ಆಗಿರ್ಬೋದು, ಇವರೆಲ್ಲ ಮಾತು ಕಟ್ಕೊಂಡು ಸಿದ್ದರಾಮಯ್ಯ ನೀವು ಹಿಂಗೆ ಮಾಡ್ತಿದ್ರೆ ಇನ್ನು ಕೇವಲ 1 ತಿಂಗಳೊಳಗಡೆ ನಿಮ್ಮ ಕುರ್ಚಿನ ಖಾಲಿ ಮಾಡಿ ನೀವು ಮತ್ತೆ ಮೈಸೂರು ಕಡೆ ಹೋಗ್ಬೇಕಾಯ್ತದೆ. ಆ ನಿಟ್ಟಲ್ಲಿ ಇದರ ವಿಚಾರವನ್ನು ಇಟ್ಕೊಂಡು ನಾವು 12ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಇಡೀ ಕರ್ನಾಟಕ ರಾಜ್ಯದಂಥ ಲಕ್ಷಾಂತರ ಜನ ನಾವು ಪ್ರತಿಭಟನೆ ಇಳಿತಾ ಇದ್ದೀವಿ. ದಯವಿಟ್ಟು ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಕುಲ ಬಾಂಧವರು, ಅಣ್ಣ ತಮ್ಮಂದಿರು, ಎಲ್ಲ ಸಂಘಟನೆ ಸಂಸ್ಥೆಗಳು ಬಂದು ಈ ಒಂದು ಹೋರಾಟಕ್ಕೆ ಯಶಸ್ವಿಯಾಗಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನೇರ್ಕೊಂಡು